ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ರಾತ್ರಿಯಿಂದ ಗೋಧಿ ಮಾಧ್ಯಮಗಳು ಉಸಿರುಗಟ್ಟಿ ಕಿರ್ಚಾಡ್ತಾ ಇದ್ದಾವೆ, ಅರ್ಚಾಡ್ತಾ ಇದ್ದಾವೆ. ಅಯ್ಯೋ, ಈ ದೇಶದಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೆ ಅನ್ಯಾಯ ಆಗೋಗಿದೆ ಅಂತ. ಶತಮಾನಗಳಿಂದ ಈ ಹಿಂದುತ್ವದ ಹೆಸರಿನಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ, ಹಿಂದೂ ಧರ್ಮದಲ್ಲಿ, ಮನುಸ್ಮೃತಿಯಲ್ಲಿ ಮಹಿಳೆಯರಿಗೆ ಆಗಿರುವ ಶೋಷಣೆ ಜಗತ್ತಲ್ಲಿ ಎಲ್ಲೂ ಆಗಿಲ್ಲ. ಅದು ಯಾವುದು ಆಗೇ ಇಲ್ಲ. ನಿನ್ನೆನೆ ಮೊದಲ ಬಾರಿಗೆ ಮಹಿಳೆಯರಿಗೆ ಅನ್ಯಾಯ ಆಗಿರೋದು, ಮಹಿಳೆಯರಿಗೆ ದ್ರೋಹ ಆಗಿರೋದು, ಮಹಿಳೆಯರನ್ನ ಮೋಸ ಮಾಡಿರೋದು ಅನ್ನೋ ರೀತಿಯಲ್ಲಿ ಬಾಯಿ ಬಡ್ಕೊಳ್ತಿದ್ದಾರೆ. ಯಾವ ಮಟ್ಟಕ್ಕೆ ಬಾಯಿ ಬಡ್ಕೊಳ್ತಿದ್ದಾರೆ ಅಂದರೆ, ಇವರು ಇಲ್ಲಿ ಬಾಯಿ ಬಡ್ಕೊಳ್ತಾ ಇರೋದು ವಿದೇಶಗಳಿಗೆ ಕೇಳಿಸ್ಬಿಡ್ಬೇಕು, ಆ ಮಟ್ಟಕ್ಕೆ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಅದು ಸಹ ಸುಳ್ಳೆ ಸುದ್ದಿ ಹೇಳಿ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಏನು ಅಂದರೆ, ಮಹಿಳಾ ಮೀಸಲಾತಿ ಬಿಲ್ಲಿಗೆ ಸೋಲಾಗೋಯ್ತು ಸಂಸತ್ತಿನಲ್ಲಿ. ಮಹಿಳಾ ಮೀಸಲಾತಿ ತಿದ್ದುಪಡಿ ಬಿಲ್ಲಿಗೆ ಸೋಲಾಗೋಯ್ತು. ವಿಪಕ್ಷಗಳು ಮಹಿಳಾ ವಿರೋಧಿಗಳು, ವಿಪಕ್ಷಗಳು ಮಹಿಳೆಯರ ಹಕ್ಕುಗಳ ವಿರುದ್ಧ ನಿಂತ್ಕೊಂಡಿದ್ದಾರೆ. ಒಂದಲ್ಲ ಬಿಡಿ, ಒಂದಲ್ಲ. ಸೊ ಅದಕ್ಕೆ ನಾನು ಟೈಟಲ್ ಹಾಕಿರೋದು ಗೋಧಿ ಮಾಧ್ಯಮಗಳನ್ನು ನೋಡಿ ಮೋಸ ಹೋಗಬೇಡಿ ಅಂತ. ಯಾಕೆಂದರೆ ನಿನ್ನೆ ಫೇಲ್ ಆಗಿದ್ದು, ನಿನ್ನೆ ಸೋಲು ಕಂಡಿದ್ದು ಮಹಿಳಾ ಮೀಸಲಾತಿ ಬಿಲ್ ಅಲ್ಲ. ಅದನ್ನು ಅಡ್ಡ ಇಟ್ಕೊಂಡು ಬೇರೆ ಏನೋ ಮಾಡೋಕ್ಕೆ ಹೊರಟಿದ್ರಲ್ಲ ಷಡ್ಯಂತ್ರ. ಅದಕ್ಕೆ, ಆ ಷಡ್ಯಂತ್ರಕ್ಕೆ, ಮೋದಿ ಮಾಡಿದ ಷಡ್ಯಂತ್ರಕ್ಕೆ, ಅಮಿತ್ ಶಾ ಷಡ್ಯಂತ್ರಕ್ಕೆ ನಿನ್ನೆ ಸೋಲಾಗಿರೋದು. ನಿನ್ನೆ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಿದೆ. ಭಾರತ ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಿದೆ ನಿನ್ನೆ. ಏನು ಅಂತ ವಿವರಿಸ್ತೀನಿ. ಗೋಧಿ ಮಾಧ್ಯಮಗಳ ಸುದ್ದಿಯನ್ನು ತಲೆಯಿಂದ ತೆಗೆದು ಬಿಸಾಕಿ, ಅವು ಎಂಜಲು ಮಾಧ್ಯಮಗಳು, ಎಂಜಲು ಕಾಸಿಗೆ ಆಸೆ ಪಟ್ಟು ನಿಮಗೆ ಸುಳ್ಳು ಹೇಳ್ತಾ ಇದ್ದಾವೆ, ಇಡೀ ದೇಶದ ದಿಕ್ಕು ತಪ್ಪಿಸ್ತಾ ಇದ್ದಾವೆ ಅಷ್ಟೇ. ಅವುಗಳದ್ದು ಸುಳ್ಳು ಅನ್ನೋದಕ್ಕೆ ಒಂದು ಪಾಯಿಂಟ್ ಹೇಳಿ ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಏನು ಅಂದರೆ, ಮಹಿಳಾ ಮೀಸಲಾತಿ ಬಿಲ್ 2023 ಸರ್ವಾನುಮತದಿಂದ ಎರಡೂ ಸದನಗಳಲ್ಲಿ ಪಾಸಾಗಿ ಆಗಿದೆ. ಅದು ಮಸೂದೆಯಾಗಿ ಆಗಿದೆ. ಹಾಗಾದರೆ ಈಗೇನು ಹೊಸ ನಾಟಕ ಅಂತೀರಾ? ಅಲ್ಲೇ BJPಯ ಷಡ್ಯಂತ್ರ ಇರೋದು, ಮೋದಿಯ ಷಡ್ಯಂತ್ರ ಇರೋದು, ಅಮಿತ್ ಶಾ ಕುತಂತ್ರ ಇರೋದು, ಗೋಧಿ ಮಾಧ್ಯಮಗಳ ಎಂಜಲುತನ ಇರೋದು ಅಷ್ಟೇ, ಏನಿಲ್ಲ. ಸೊ ಏನು ಮಾಡಿದ್ರು ಈ ಮೋದಿ ಸರ್ಕಾರದವರು? ಮಹಿಳಾ ವಿರೋಧಿ ಈ ವಿಪಕ್ಷಗಳು ಅಂತ ತೋರಿಸ್ಬೇಕಾಗಿತ್ತು. ಅದರಲ್ಲೂ ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ಚುನಾವಣೆ ನಡೀತಾ ಇದೆಯಲ್ಲ, ಅಲ್ಲಿ ಏನೇ ಮಾಡಿದ್ರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ BJPಗೆ. ಹೇಗಾದರೂ ಮಾಡಿ ಒಂದಷ್ಟು ಮಹಿಳಾ ಮತಗಳನ್ನು ಈ ಕಡೆ ತಿರುಗಿಸ್ಕೊಳ್ಬೇಕು. ಆ ಕಾರಣಕ್ಕೆ ವಿಪಕ್ಷಗಳನ್ನು ಮಹಿಳಾ ವಿರೋಧಿ ಅಂತ ಬಿಂಬಿಸಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡ್ರು. ಇಡೀ ದೇಶದಲ್ಲಿ ಕಾಂಗ್ರೆಸ್ಸು, ವಿಪಕ್ಷಗಳು ಎಲ್ಲರೂ ಮಹಿಳಾ ವಿರೋಧಿಗಳು ಅಂತ ತೋರಿಸೋದು ಸಹ ಇನ್ನೊಂದು ಗುರಿಯಾಗಿತ್ತು. ಅದನ್ನು ಮುಂದಿಟ್ಕೊಂಡು 3 ಬಿಲ್ಲುಗಳನ್ನು ತೆಗೆದುಕೊಂಡು ಬಂದರು. ಅದಕ್ಕೊಂದು ವಿಶೇಷ ಅಧಿವೇಶನವನ್ನು ಕರೆದರು. 3 ಬಿಲ್ಲುಗಳು ಸಹ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಅಂತೆ. ಅದಕ್ಕೆ ಮೇನ್ ಕೊಂಡಿ ಮಹಿಳಾ ಮೀಸಲಾತಿ ಬಿಲ್ ಅಂತೆ. 2023 ಮಹಿಳಾ ಮೀಸಲಾತಿ ಬಿಲ್ ಮಸೂದೆಯಾಗಿ ಜಾರಿ ಆಗಿದೆಯಲ್ಲ, ಒಪ್ಪಿಗೆ ಆಗಿದೆಯಲ್ಲ. ಮತ್ತೆ ಯಾಕೆ ಅಂತಂದರೆ, ಇಲ್ಲ, ಆ ಮಹಿಳಾ ಮೀಸಲಾತಿ ಬಿಲ್ಲು ಮಹಿಳೆಯರಿಗೆ 33% ಇದನ್ನು ಕೊಡೋದಕ್ಕೆ, ಮೀಸಲಾತಿಯನ್ನು ಕೊಡೋದಕ್ಕೆ, ಇದು ಹೊಸದಾಗಿ ಡಿಲಿಮಿಟೇಷನ್ ಮಾಡ್ತೀವಲ್ಲ, ಅದಕ್ಕೆ, ಅದರಲ್ಲೇ ಮಹಿಳಾ ಮೀಸಲಾತಿ ಕೊಡೋದಕ್ಕೆ ಅಂತ. ಹಾಗಾದರೆ ಈಗ 543 ಸೀಟ್ ಇದೆಯಲ್ಲ, ಅದರಲ್ಲಿ 33% ಕೊಡಿ ಅಂದರೆ ನೋ, ಹಂಗಲ್ಲ. ಅದು ನಾವು 850 ಸೀಟ್ ಮಾಡ್ತೀವಿ. ಆ 850 ಸೀಟಿಗೆ 33% ಮಹಿಳೆಯರಿಗೆ ಕೊಡಬೇಕು. ಅದಕ್ಕಿದು ಬಿಲ್ಲು, ತಿದ್ದುಪಡಿ ಬಿಲ್ ಇದು. ಆದರೆ ಇಡೀ ದೇಶಕ್ಕೆ ಹೇಳಿದ್ದೇನು ಅಂದರೆ ಮಹಿಳಾ ಮೀಸಲಾತಿ ಬಿಲ್ಲು. ಗೋಧಿ ಮಾಧ್ಯಮಗಳ ಮೂಲಕ ಹೇಳಿಸಿದ್ದೇನು ಅಂದರೆ ಮಹಿಳಾ ಮೀಸಲಾತಿ ಬಿಲ್ಲು. ಆ ಬಿಲ್ಲು 2023 ಪಾಸಾಗಿ ಆಗಿದೆ. ಸೊ ಇದನ್ನೇನು ಮಾಡಿದ್ರು? ಈ ತಿದ್ದುಪಡಿ ಬಿಲ್ಲನ್ನು ತಂದರು, ಮಹಿಳಾ ಮೀಸಲಾತಿ ತಿದ್ದುಪಡಿ ಬಿಲ್ಲು. ಯಾವುದಕ್ಕೆ? ಹೊಸದಾಗಿ ಆಗಲಿರುವಂತಹ ಡಿಲಿಮಿಟೇಷನ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡಿಲಿಮಿಟೇಷನ್ ಬಿಲ್ಲು ತಗೊಂಡು ಬಂದರು. ಇನ್ನೊಂದು ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ಲು ತಗೊಂಡ್ಬಂದರು. ಯಾಕಂದರೆ ಅಲ್ಲೂ ಸಹ ಆಗಬೇಕಲ್ಲ. ಏನು ಮಾಡಿದ್ರು? ಹೊಸದಾಗಿ ಈಗ ಆಲ್ರೆಡಿ ಜಾತಿ ಗಣತಿ ಆರಂಭ ಆಗಿದೆ.
ಅದರ ಆಧಾರದ ಮೇಲೆ ಅಲ್ಲವಂತೆ ಡಿಲಿಮಿಟೇಷನ್ ಮಾಡೋದು, ಸೀಟು ಏನು ವಿಂಗಡಣೆ ಮಾಡೋದು, ಲೋಕಸಭಾ ಸೀಟಾಗಲಿ ವಿಧಾನಸಭಾ ಸೀಟುಗಳಾಗಲಿ. ನಾವು 2011ರ ಜನಗಣತಿ ಇದೆಯಲ್ಲ ಅದರ ಆಧಾರದ ಮೇಲೆ ಮಾಡ್ತೀವಿ. ಅದಕ್ಕೂ ಸಹ ಹೊಸ ಸೀಟುಗಳಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಲ್ಲ, ಅದಕ್ಕೆ ಬಿಲ್ಲುಗಳು. ಸೊ ಮಹಿಳಾ ಮೀಸಲಾತಿ ಬಿಲ್ಲು ಮೇನ್ ಬಿಲ್ಲು, ಅದಕ್ಕೆ ಸಂಬಂಧಪಟ್ಟಂತೆ ಈ ಬಿಲ್ಲುಗಳು ಯೂನಿಯನ್ ಟೆರಿಟರೀಸ್ ಲಾ ಅಮೆಂಡ್ಮೆಂಟ್ ಬಿಲ್ಲು ಮತ್ತು ಡಿಲಿಮಿಟೇಷನ್ ಬಿಲ್ಲು. ಸೊ ಈ ಡಿಲಿಮಿಟೇಷನ್ ಬಿಲ್ ಅಂದರೆ ಏನು ಅಂದರೆ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಏನಿಲ್ಲ ಅಂದರೆ ಈಗ ಏನು 543 ಸೀಟ್ ಇದ್ದಾವೆ ಸಂಸತ್ತಿನಲ್ಲಿ, ಅವುಗಳನ್ನು ಲೋಕಸಭಾ ಕ್ಷೇತ್ರಗಳನ್ನು 850ರವರೆಗೆ ತೆಗೆದುಕೊಂಡು ಹೋಗೋದು ಇವರ ಉದ್ದೇಶ. ಆದರೆ ಆ ಮರು ವಿಂಗಡಣೆ ಇದೆಯಲ್ಲ, ಅದು ಉತ್ತರ ಭಾರತಕ್ಕೆ ಅತಿ ಹೆಚ್ಚು ಲಾಭವನ್ನು ಮಾಡಿಕೊಡುತ್ತೆ. ಯಾಕೆಂದರೆ ಅಲ್ಲಿ ಪಾಪ್ಯುಲೇಷನನ್ನು ಎರಬಿರಿ ಮಾಡ್ಕೊಂಬಿಟ್ಟಿದ್ದಾರೆ. ನಾವು ದೇಶದ ಅಭಿವೃದ್ಧಿ ಕಡೆ ಗಮನ ಕೊಟ್ಕೊಂಡು ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ ಅಂದ್ಕೊಂಡು ದಕ್ಷಿಣ ಭಾರತೀಯರು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡ್ಕೊಂಡ್ವಿ, ಅಭಿವೃದ್ಧಿಯನ್ನು ಮಾಡ್ಕೊಂಡ್ವಿ. ಈಗ ನಾವು ಅಭಿವೃದ್ಧಿ ಮಾಡಿಕೊಂಡಿದ್ದು ಜನಸಂಖ್ಯೆ ಕಂಟ್ರೋಲ್ ಮಾಡಿಕೊಂಡಿದ್ದೇ ಮಹಾಪರಾಧ ಅನ್ನೋಗೆ ನಮಗೆ ಬರೆ ಎಳೆಯೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಪಟಾಲಂ ದೊಡ್ಡ ಷಡ್ಯಂತ್ರ ಮಾಡಿರೋದೇನು ಅಂದರೆ ಈ ಡಿಲಿಮಿಟೇಷನ್ ಮಾಡೋದು. 1977ರಿಂದ ಅದು ಪೆಂಡಿಂಗ್ ಬಿದ್ದಿದೆ, 50 ವರ್ಷಗಳಿಂದ. 1976ರಲ್ಲಿ ಆ್ಯಕ್ಚುಲಿ ಇಂದಿರಾ ಗಾಂಧಿ ಅದನ್ನು 25 ವರ್ಷ ಮುಂದಕ್ಕೆ ಹಾಕಿದ್ರು. ಮಾಡಿದ್ರೆ ಸೌತ್ ಇಂಡಿಯಾಗೆ ಅನ್ಯಾಯ ಆಗುತ್ತೆ, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಿದ್ದಾರೆ, ನಾರ್ತ್ ಇಂಡಿಯಾದವ್ರು ಮಾಡ್ತಿಲ್ಲ, 25 ವರ್ಷ ಇದು ಬೇಡ ಅಂತ. 2002ರಲ್ಲಿ ಮತ್ತೆ ಬಂತು 25 ವರ್ಷ ಮುಗಿದ ಮೇಲೆ. ಆಗ ವಾಜಪೇಯಿ ಸರ್ಕಾರ ಹೇಳ್ತು ಎಸ್ ಸೌತ್ ಇಂಡಿಯಾಗೆ ಅನ್ಯಾಯ ಆಗುತ್ತೆ, ಬೇಡ, ಇನ್ನೊಂದು 25 ವರ್ಷ ಮುಂದಕ್ಕೆ ಹಾಕೋಣ ಅಂತ. ಆ 25 ವರ್ಷ ಈಗ ಮುಗಿದಿದೆ. 50 ವರ್ಷಗಳಿಂದ ಮುಂದಕ್ಕೆ ಹೋಗಿದ್ದಂಥದ್ದನ್ನು ಈಗ ನರೇಂದ್ರ ಮೋದಿ ಸರ್ಕಾರ ದಿಢೀರ್ ಅಂತ ರಾತ್ರೋರಾತ್ರಿ ಒಂದು ಮಹಿಳಾ ಮೀಸಲಾತಿ ಬಿಲ್ ನೆಪ ಇಟ್ಕೊಂಡು ಅದರ ಹಿಂದ್ಗಡೆ ಬಚ್ಚಿಟ್ಕೊಂಡು ಈ 2 ಬಿಲ್ಗಳನ್ನು ತಗೊಂಡು ಬಂತು. ಈಗ ಅರ್ಥ ಆಗಿದೆ ಅನ್ಸುತ್ತೆ ನಿಮಗೆ. ಸೊ ಇದನ್ನ ಇಟ್ಕೊಂಡು ವಿಪಕ್ಷಗಳು ಹೇಳೋದು 543 ಸೀಟಿಗೆ 33% ರಿಸರ್ವೇಷನ್ ಕೊಡಿಯಲ್ಲ, ಅದು ಆಲ್ರೆಡಿ ಪಾಸ್ ಆಗಿದೆಯಲ್ಲ, ಈಗ ಯಾಕೆ ಇನ್ನೂ ಆಗದೇ ಇರುವಂತಹ 800+ ಸೀಟುಗಳಿಗೆ ನೀವು ಮಹಿಳಾ ಮೀಸಲಾತಿ ಬಿಲ್ಲನ್ನು ಈಗ ತಗೊಂಡು ಬರ್ತಾ ಇದ್ದೀರಾ? ಅದಕ್ಕೆ ನಾವು ಒಪ್ಪಲ್ಲ. ಇದು ಷಡ್ಯಂತ್ರ, ಕುತಂತ್ರ. ಮೊದಲಿಗೆ ಡಿಲಿಮಿಟೇಷನ್ನೇ ನಾವು ಒಪ್ತಾ ಇಲ್ಲ, ಸೌತ್ ಸ್ಟೇಟ್ಸು ಒಪ್ಪೋದಿಲ್ಲ. ಯಾಕೆಂದರೆ ಅವರಿಗೆ ದೊಡ್ಡ ಅನ್ಯಾಯ ಆಗುತ್ತೆ. ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲಿ ಎರಬಿರಿ ಸೀಟ್ ಜಾಸ್ತಿ ಆಗುತ್ತೆ. ಅಲ್ಲಿ ಮಾತ್ರ ಗೆದ್ದರೆ ಸಾಕು, ಬೇರೆ ಎಲ್ಲೂ ನಾರ್ತ್ ಈಸ್ಟಲ್ಲೂ ಗೆಲ್ಲೋ ಅವಶ್ಯಕತೆ ಇರಲ್ಲ, ಸೌತ್ ಇಂಡಿಯಾದಲ್ಲೂ ಗೆಲ್ಲೋ ಅವಶ್ಯಕತೆ ಇರಲ್ಲ BJPಗೆ. ಇಲ್ಲಿ ಸೌತ್ ಇಂಡಿಯಾದಲ್ಲಿ ಒಂದೇ ಒಂದು ಸೀಟು ಬಂದಿಲ್ಲ ಅಂದರೂ ಸಹ ಅವರ ಅಧಿಕಾರವನ್ನು ಶಾಶ್ವತವಾಗಿ ಇಟ್ಕೋಬೋದು ನಾರ್ತ್ ಇಂಡಿಯಾದ ಸೀಟುಗಳ ಆಧಾರದ ಮೇಲೆ. ಯಾಕಂದರೆ ಉತ್ತರ ಪ್ರದೇಶ ಒಂದರಲ್ಲೇ 138 ಸೀಟ್ ಆಗ್ತವೆ, 138 ಸೀಟ್ ಆಗ್ತವೆ. ಸೊ ಅದು ದಕ್ಷಿಣ ಭಾರತಕ್ಕೆ ಅನ್ಯಾಯ, ನಾವು ಒಪ್ಪಲ್ಲ ಅಂತ ದಕ್ಷಿಣ ಭಾರತದ ರಾಜ್ಯಗಳು ಪಟ್ಟು ಹಿಡಿದು ಕೂತಿದ್ದಾವೆ. ಅದರಲ್ಲೂ ತಮಿಳುನಾಡಂತೂ ಎಚ್ಚರಿಕೆ ಕೊಟ್ಟಿದೆ. 1960ರ ದಶಕದಲ್ಲಿ ಏನು ಹಿಂದಿ ಹೇರಿಕೆ ವಿರುದ್ಧ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕೆ ಪ್ರಯತ್ನ ಮಾಡಿದಾಗ ನಾವು ನಡೆಸಿದ ಕ್ರಾಂತಿ ಇದೆಯಲ್ಲ, ಅದೇ ಕ್ರಾಂತಿಯ ರೀತಿಯಲ್ಲಿ, ಅದೇ ಮಾದರಿಯಲ್ಲಿ ಮತ್ತೆ ನಾವು ಕ್ರಾಂತಿಗಿಳಿಬೇಕಾಗತ್ತೆ ಅಂತ ಕರ್ನಾಟಕ, ತೆಲಂಗಾಣ ಮುಖ್ಯಮಂತ್ರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಇದನ್ನು ಒಪ್ಪೋದಿಲ್ಲ, ನಮ್ಗೆ ಅನ್ಯಾಯ ಆಗತ್ತೆ ಸೀಟುಗಳ ಲೆಕ್ಕದಲ್ಲಿ ಅಂತ. ಸೊ ಅದನ್ನು ಇದಕ್ಕೆ ತಳಕು ಹಾಕಿ ತಂದಾಗ ಆ್ಯಕ್ಚುಲ್ ಬಿಲ್ಲು ಇದು ಡಿಲಿಮಿಟೇಷನ್ ಬಿಲ್ ಇದು. ಆದರೆ ಮಹಿಳಾ ಮೀಸಲಾತಿಯನ್ನು ಮುಂದಕ್ಕೆ ತಂದರು. ಅದನ್ನಿಟ್ಕೊಂಡು ನಿನ್ನೆ ವೋಟಿಂಗ್ ಆಯಿತು. ವೋಟಿಂಗು ಯಾಕೆಂದರೆ ಇದು ಸಂವಿಧಾನಕ್ಕೆ ತಿದ್ದುಪಡಿ ತರುವಂತಹ ಮಸೂದೆ ಆಗಿರೋದ್ರಿಂದ 2/3 ಮೆಜಾರಿಟಿ ಬೇಕು. 2/3 ಸಿಗಲಿಲ್ಲ. ಎಷ್ಟು ಜನ ಇದ್ದರು? 489 ಸಂಸದರು ಹಾಜರಿದ್ದರು. ಸೊ ಅವ್ರ ಲೆಕ್ಕದಲ್ಲಿ 328 ಜನ ಎಸ್ ಅಂತ ಹಾಕಬೇಕಾಗಿತ್ತು, ಈ ಮಸೂದೆಗೆ ಒಪ್ಪಿಗೆ ಸೂಚಿಸಬೇಕಾಗಿತ್ತು. ಬಟ್ ಸೂಚಿಸಿದ್ದೆಷ್ಟು ಜನ? 298 ಮಾತ್ರ. ಅಲ್ಲಿಗೆ ಸುಮಾರು ಒಂದು 30 ಸೀಟುಗಳಲ್ಲಿ 30 ನಂಬರ್ಗಳಲ್ಲಿ ಸೋಲಾಯಿತು. ಅದನ್ನು ಮಹಿಳಾ ಮೀಸಲಾತಿ ಬಿಲ್ಲಿಗೆ ಸೋಲು ಅಂತ ಸುಳ್ಳು ಹೇಳಿ ಗೋಧಿ ಮಾಧ್ಯಮಗಳು ನಿನ್ನೆ ರಾತ್ರಿಯಿಂದ ಬಾಯಿ ಪಡ್ಕೊಳ್ತಾ ಇರೋದು. ಅದನ್ನೇ ಅವರು 2023ರಲ್ಲೇ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದೆ, ಆಗಲೇ ಆಗೋಗಿದೆ. ಇದೆಲ್ಲ ಡ್ರಾಮಾ.
ಸೌತ್ ಇಂಡಿಯಾದವರಿಗೆ ಉಂಡೆನಾಮ ಹಾಕೋದಕ್ಕೆ ಡ್ರಾಮಾ, ದ್ರೋಹ ಬಗೆಯೋದಕ್ಕೆ ಡ್ರಾಮಾ, ಮತ್ತು ಸೌತ್ ಇಂಡಿಯಾದವರ ಒಂದೇ ಒಂದು ಸೀಟ್ ಇಲ್ಲದೇನೋ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಮೋದಿ, ಅಮಿತ್ ಶಾ, BJP, RSS, ಸಂಘ ಪರಿವಾರ ಮಾಡ್ತಿರುವಂತಹ ಷಡ್ಯಂತ್ರ. ಅದರ ಷಡ್ಯಂತ್ರದ ಭಾಗವಾಗಿ ನಿನ್ನೆ ಡೆಮಾಕ್ರಸಿ ಗೆದ್ದಿದೆ. ಆ ಬಿಲ್ಲು ಬಿದ್ದೋಗಿದೆ. ಆ ಬಿಲ್ಲು ಬಿದ್ದೋಯ್ತಲ್ಲ, ಬಾಯಿ ಮುಚ್ಕೊಂಡೀಗ 543 ಸೀಟ್ಗೆ 33% ಮಹಿಳೆಯರಿಗೆ ಮೀಸಲಾತಿ ಕೊಡಿ. ಅದು ಆಲ್ರೆಡಿ ಪಾಸ್ ಆಗಿದೆ 2023ರಲ್ಲಿ. ಚಾಪ್ಟರ್ ಕ್ಲೋಸ್. ಇನ್ನೆಲ್ಲಿ ಮಹಿಳಾ ಮೀಸಲಾತಿಗೆ ವಿರೋಧ, ಇನ್ನೆಲ್ಲಿ ಮಹಿಳಾ ಮೀಸಲಾತಿ ವಿರೋಧಿ ವಿಪಕ್ಷ ತಡೆದು ಬಿಟ್ರು? ಏನೂ ಇಲ್ಲ, ಎಲ್ಲ ಸುಳ್ಳು, ಯಾವುದು ನಂಬೇಡಿ. ಇದು ಸತ್ಯ, ಇಷ್ಟೇ ಸತ್ಯ ಅಷ್ಟೇ. ಸೊ ಇದೆಷ್ಟು ನಿನ್ನೆಯಿಂದ ಗೋಧಿ ಮಾಧ್ಯಮಗಳು ಬಾಯಿ ಬಡ್ಕೊಳ್ತಿದೆಯಲ್ಲ, ಮಹಿಳಾ ಮೀಸಲಾತಿ ಬಿಲ್ಲಿಗೆ ಇದಾಗ್ಬಿಟ್ಟಿದೆ, ಸೋಲಾಗಿದೆ ಅಂತ ಅಲ್ಲ, ನಾನು ಈಗ ಹೇಳಿದ್ದು ವಾಸ್ತವ ಅಷ್ಟೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.